ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದು ಕೋರಿ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮತ್ತು ಪ್ರತಿವಾದ ನಡೀತಾ ಇದೆ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿದೆ. ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗಿದೆ. ಬಟ್ 7 ಜನರ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ ರಾಜ್ಯ ಗೃಹ ಇಲಾಖೆ. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಸಲ್ಲಿಸಿರುವಂಥ ಅರ್ಜಿಯ ವಿಚಾರಣೆ ಆರಂಭ ಆಗ್ತಾ ಇದೆ. ವಾದ ಪ್ರತಿವಾದವನ್ನು ಶುರು ಮಾಡಲಾಗ್ತಾ ಇದೆ. ಶೆಡ್ನಲ್ಲಿ ಹತ್ಯೆ ಮಾಡಲಾಗಿದೆ. ರೇಣುಕಾಸ್ವಾಮಿಯ ಕೊಲೆಯಾಗಿರುವುದು ಪಟ್ಟಣಗೆರೆಯ ಶೆಡ್ನಲ್ಲಿ. ರೇಣುಕಾಸ್ವಾಮಿ ದೇಹವನ್ನು ಪ್ರಾಣಿಗಳು ತಿಂದಿದ್ದಾವೆ. ಪ್ರಾಣಿಗಳು ಮರ್ಮಾಂಗಕ್ಕೆ ಗಾಯಗಳಾಗಿದ್ದಾವೆ. ರಕ್ತ ಹೆಪ್ಪುಗಟ್ಟಿದೆ. ಸೊ ಈ ಕೊಲೆ ಎಷ್ಟೊಂದು ಬರ್ಬರತೆಯನ್ನು ಹೊಂದಿದೆ, ಭೀಕರತೆಯನ್ನು ಹೊಂದಿದೆ, ಇದೊಂದು ಬ್ರೂಟಲ್ ಮರ್ಡರ್ ಅನ್ನೋದನ್ನು ವಿಚಾರಣೆಯ ವೇಳೆ, ವಾದವನ್ನು ಮಂಡಿಸುವಂಥ ವೇಳೆ ಸರ್ಕಾರಿ ವಕೀಲರು ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸರ್ಕಾರದ ಪರ ವಕೀಲರು ಹತ್ಯೆಯ ಕ್ರೂರತೆ ಹೆಂಗಿತ್ತು ಅಂತ ಹೇಳಿ ವಕೀಲ ಸಿದ್ಧಾರ್ಥ್ ಅವರು ವಿವರಿಸ್ತಾ ಇದ್ದಾರೆ. ಬೆಂಗಳೂರಿನ ಪಟ್ಟಣಗೆರೆಯ ಶೆಡ್ನಲ್ಲಿ ಪ್ರಾಣಿಯ ರೀತಿಯಲ್ಲಿ, ರಾಕ್ಷಸರ ರೀತಿಯಲ್ಲಿ ರೇಣುಕಾಸ್ವಾಮಿಯ ಕೊಲೆ ನಡೆದಿದೆ. ರಾಕ್ಷಸ ರೀತಿಯಲ್ಲಿ ಅಟ್ಟಹಾಸ ಮೆರೆದಿದ್ದಾರೆ. ಎಷ್ಟು ಕ್ರೂರತೆ ಇತ್ತು ಅಂದರೆ ಆತನ ದೇಹವನ್ನು ಪ್ರಾಣಿಗಳು ಕೂಡ ತಿಂದಿದ್ದಾರೆ. ಆ ಹಂತಕ್ಕೆ ತಲುಪಿ ಕೊಲೆ ಮಾಡಲಾಗಿದೆ ಅನ್ನೋದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಸರ್ಕಾರಿ ಪರ ವಕೀಲ ಸಿದ್ಧಾರ್ಥ್ ಲೂತ್ರಾ. ನೋಡಿ, ಜಸ್ಟಿಸ್ ಏನು ಪ್ರಶ್ನೆ ಕೇಳಿದ್ದಾರೆ ನ್ಯಾಯಾಧೀಶರು ಅಂತ ಹೇಳಿದ್ರೆ, ದರ್ಶನ್ಗೆ ಮದುವೆ ಆಗಿದೆಯಾ ಅಂತ ಕೇಳಿದ್ದಾರೆ. ದರ್ಶನ್ಗೆ ಮದುವೆ ಆಗಿದೆಯಾ ಅಂತ. ಇದು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವಂಥ ವಿಚಾರಣೆ. ಸುಪ್ರೀಂ ಕೋರ್ಟ್ನಲ್ಲಿ ಅಗೇನ್ ವಾದ ಮತ್ತು ಪ್ರತಿವಾದವನ್ನು ದಾಖಲಿಸ್ತಾ ಇದ್ದಾರೆ. ಮೊದಲಿಗೆ ಅರ್ಜಿ ಸಲ್ಲಿಸಿರುವಂಥ ಸರ್ಕಾರದ ಪರವಾಗಿಯೇ ವಿಚಾರಣೆ ಆರಂಭ ಆಗಿದೆ. ದರ್ಶನ್ಗೆ ಮದುವೆ ಆಗಿದೆಯಾ ಅಂತ ಕೇಳಿದ್ರೆ, ಹೌದು ಆಗಿದೆ ಅಂತ ಹೇಳಿ ವಕೀಲ ಸಿದ್ಧಾರ್ಥ್ ಲೂಥ್ರಾ ಉತ್ತರಿಸಿದ್ದಾರೆ. ಮದುವೆ ಆಗಿದೆ ಅಂತ ಹೇಳಿದ್ದಾರೆ. ನೋಡಿ, ಯಾಕೆ ಈ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿದ್ರೆ, ದರ್ಶನ್ ಪವಿತ್ರ ಗೌಡ ಕಾರಣಕ್ಕಾಗಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡ್ದ. ಪವಿತ್ರ ಗೌಡ ಯಾರು ಅನ್ನುವ ಪ್ರಶ್ನೆ ಉದ್ಭವ ಆದಾಗ ದರ್ಶನ್ಗೆ ಮದುವೆ ಆಗಿದೆಯಾ ಅನ್ನೋ ಸಹಜವಾದಂಥ ಪ್ರಶ್ನೆ ಬರುತ್ತೆ. ಸೊ ಹೀಗಾಗಿ ಮದುವೆ ಆಗಿದೆ ಅಂತ ಹೇಳಿ ಉತ್ತರಿಸಿದ್ದಾರೆ ಸರ್ಕಾರಿ ಪರ ವಕೀಲ ಸಿದ್ಧಾರ್ಥ್ ಲೂತ್ರಾ. ವಾದ ಪ್ರತಿವಾದ ನಡೆಯುತ್ತೆ. ಸರ್ಕಾರಿ ವಕೀಲರು ರದ್ದು ಮಾಡಬೇಕು, ದರ್ಶನ್ ಹಾಗೂ ಇತರರಿಗೆ ಕೊಟ್ಟಿರುವಂಥ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳಿ ವಾದವನ್ನು ಮಂಡಿಸ್ತಾರೆ. ಅದಾದ ನಂತರದಲ್ಲಿ ದರ್ಶನ್ ಪರವಾದಂಥ ವಕೀಲರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಪ್ರತಿವಾದವನ್ನು ಮಂಡಿಸ್ತಾರೆ. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಹೈಕೋರ್ಟ್ನಲ್ಲಿ ಸಿಕ್ಕಿರುವಂಥ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಾಗಿದೆ. ಸುಪ್ರೀಂ ಕೋರ್ಟ್ ದರ್ಶನ್ಗೆ ಜಾಮೀನನ್ನು ರದ್ದು ಮಾಡುತ್ತಾ ಹಾಗಾದರೆ, ಅಥವಾ ಹೈಕೋರ್ಟ್ ನೀಡಿರುವಂಥ ತೀರ್ಪನ್ನೇ ಎತ್ತಿ ಹಿಡಿಯುತ್ತಾ? ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತೇ ಉತ್ತರ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ವಾದ ಪ್ರತಿವಾದ ನಡೀತಾ ಇದೆ. ದರ್ಶನ್ ಹತ್ಯೆ ಮಾಡಿರೋದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸಿದ್ದಾರೆ. ಯಾವ ಜಾಗದಲ್ಲೂ ಕೂಡ ಸರಿಯಾದ ಸಾಕ್ಷ್ಯಗಳು ದೊರೆತಿಲ್ಲ. ಪಾರ್ಕಿಂಗ್ ಪ್ಲೇಸ್ನಲ್ಲಿ ಹತ್ಯೆಯಾಗಿದೆ ಅಂತಾರೆ, ಬಟ್ ಸಾಕ್ಷ್ಯಗಳಿಲ್ಲ. ಅಭಿಷೇಕ್ ಮನು ಸಿಂಘ್ವಿ ದರ್ಶನ್ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ.
ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ. ಪಾರ್ಕಿಂಗ್ ಪ್ಲೇಸ್ನಲ್ಲಿ ಕೊಲೆಯಾಗಿದೆ ಅಂತ ಹೇಳ್ತಾರೆ, ಬಟ್ ಎಲ್ಲಿ ಸಾಕ್ಷಿಗಳಿದೆ? ದರ್ಶನ್ನೇ ಆ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಎಲ್ಲಿ ಸಾಕ್ಷಿಗಳಿದೆ? ಸರ್ಕಾರಿ ವಕೀಲರ ಅಥವಾ ಸರ್ಕಾರದ ಪರ ವಕೀಲರ ವಾದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಅಭಿಷೇಕ್ ಮನು ಸಿಂಘ್ವಿ ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ. ನೋಡಿ, ಜಡ್ಜ್ ಮತ್ತೊಂದು ಪ್ರಶ್ನೆ ಕೇಳ್ತಾರೆ, ಪವಿತ್ರ ಗೌಡ ಯಾರು? ದರ್ಶನ್ಗೆ ಮದುವೆ ಆಗಿದೆಯಾ? ಪವಿತ್ರ ಗೌಡ ದರ್ಶನ್ನ ಹೆಂಡತಿನಾ ಅಂತ ಕೇಳ್ತಾರೆ. ಪವಿತ್ರ ಗೌಡ ದರ್ಶನ್ನ ಪತ್ನಿನಾ? ಯಾರು ಆಕೆ? ಈ ಪ್ರಶ್ನೆಯನ್ನ ಕೆನತ ನ್ಯಾಯಾಧೀಶರು ಕೇಳಿದ್ದಾರೆ. ಸೊ ಸ್ನೇಹಿತೆ ಎಂಬ ಕಾರಣಕ್ಕಾಗಿ ಕೊಲೆ ಮಾಡುವ ಹಂತಕ್ಕೆ ಬಂದು ತಲುಪೋದು ಇಲ್ಲಿ ಈ ಪ್ರಶ್ನೆಗೆ ಖಂಡಿತ ಉದ್ಭವ ಆಗಿದೆ ಕೂಡ. ಪವಿತ್ರ ಗೌಡ ಯಾರು ಅಂತ ಹೇಳಿ ಕೇಳಿದ್ದಕ್ಕೆ, ಅಥವಾ ರೇಣುಕಾಚಾರ್ಯ ಮೆಸೇಜ್ ಕಳಿಸಿದ್ದು ಯಾರಿಗೆ? ದರ್ಶನ್ ಪತ್ನಿಗ ಅಂತ ಕೇಳಿದ್ದಾರೆ. ದರ್ಶನ್ ಹೆಂಡತಿಗೇನ್ರಿ ಕಳಿಸಿದ್ದು? ಪವಿತ್ರ ಗೌಡ ಯಾರು? ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದ್ನಲ್ಲ, ಅಥವಾ ಆ ಪತ್ನಿನ ಆಕೆ ಅಂತ ಕೇಳಿದ್ದಾರೆ. ರೇಣುಕಾ ಸ್ವಾಮಿ ಸಂದೇಶ ಹೋಗಿದ್ದು ಹೆಂಡತಿಗ ಅಂತ. ಸೊ ಅಲ್ಲಿಗೆ ದರ್ಶನ್ ಮತ್ತು ಪವಿತ್ರ ಗೌಡನ ನಡುವಿನ ಸಂಬಂಧದ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದದಲ್ಲಿ ಉಲ್ಲೇಖಿಸಲಾಗ್ತಾ ಇದೆ. ನ್ಯಾಯಾಧೀಶರೇ ಈ ಪ್ರಶ್ನೆಯನ್ನು ಕೇಳಿದ್ದಾರೆ, ಪವಿತ್ರ ಗೌಡ ದರ್ಶನ್ ಮಧ್ಯೆ ಇರುವಂಥ ಸಂಬಂಧದ ವಿಚಾರವಾಗಿ. ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅಂತ ನೋಡಬೇಕಾಗಿದೆ. ಯಾವ ಉತ್ತರವನ್ನು ಕೊಡ್ತಾರೆ? ಸ್ನೇಹಿತೆ ಅಂತ ಹೇಳಿದ್ರೆ, ಸ್ನೇಹಿತೆಗೆ ಒಂದು ಮೆಸೇಜ್ ಬಂದಿದೆ ರೇಣುಕಾ ಸ್ವಾಮಿಯಿಂದ, ಅಷ್ಟಕ್ಕೆ ಕೊಲೆ ನಡೆದು ಹೋಯ್ತಾ ಅಂತ ಹೇಳಿದ್ರೆ, ಇದು ನಿಜಕ್ಕೂ ಕೂಡ ನ್ಯಾಯಾಧೀಶರಿಗೂ ಅಲ್ಲಿರುವಂಥ ವಕೀಲರಿಗೂ ದಿಗ್ಭ್ರಮೆ ಉಂಟು ಮಾಡುವಂಥ ಸಂಗತಿ ಆಗತ್ತೆ. ಒಂದು ಮೆಸೇಜ್ ಕಳಿಸಿದ್ದಕ್ಕೆ, ಅದು ಕೂಡ ಸ್ನೇಹಿತೆಗೆ ಗೆಳತಿಗೆ ಮೆಸೇಜ್ ಹೋಗಿದೆ ಅನ್ನೋ ಕಾರಣಕ್ಕಾಗಿ ದರ್ಶನ್ ಕೊಲೆ ಮಾಡುವ ಹಂತಕ್ಕೆ ಬಂದು ನಿಂತ್ಕೊಂಡ್ರ? ಈ ವಿಚಾರವೂ ಕೂಡ ಕೋರ್ಟ್ನಲ್ಲಿ ಚರ್ಚೆ ಆಗ್ತಾ ಇದೆ. ನೋಡಿ, ಜೊತೆಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಸಾಕ್ಷಿಗಳಿದೆಯಾ ಅಂತ ಕೇಳಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಸಾಕ್ಷ್ಯಗಳು ಸಿಕ್ಕಿದ್ದಾವ? ಟೆಕ್ನಿಕಲ್ ಎವಿಡೆನ್ಸ್ ಏನಾದ್ರು ಸಿಕ್ಕಿದೆಯಾ ಅಂತ ಕೇಳಿದ್ದಾರೆ. ಜೊತೆಗೆ ಆ ಪಟ್ಟಣಗೆರೆಯ ಶೆಡ್ ಓನರ್ ಯಾರು? ಪವಿತ್ರ ಗೌಡ ಮತ್ತು ದರ್ಶನ್ ಅವರಿಬ್ಬರ ನಡುವಿನ ಸಂಬಂಧದ ಬಗ್ಗೆ ಇದು ಪ್ರಶ್ನೆ ಜಡ್ಜ್ ಕೇಳಿದ್ದಾರೆ. ಯಾರು ಪವಿತ್ರ ಗೌಡ? ಪವಿತ್ರ ಗೌಡ ಯಾರು? ಹಾಗಾದ್ರೆ ರೇಣುಕಾ ಸ್ವಾಮಿ ಮೆಸೇಜ್ ಕಳಿಸಿದ್ದು ದರ್ಶನ್ ಹೆಂಡತಿಗ? ಪವಿತ್ರ ಗೌಡ ದರ್ಶನ್ ಹೆಂಡತಿನ? ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಶ್ನೆ ಎದುರಾಗಿದೆ. ಅದು ಕೂಡ ನ್ಯಾಯಾಧೀಶರೇ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ. ಪವಿತ್ರ ಗೌಡ ಮತ್ತು ದರ್ಶನ್ನ ವಿಚಾರ ಈ ಹಂತದಲ್ಲಿ ವಾದ ಪ್ರತಿವಾದದ ಸಂದರ್ಭದಲ್ಲಿಯೂ ಕೂಡ ಅವರ ಪತ್ನಿನ ಎನ್ನುವ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ನ್ಯಾಯಾಧೀಶರು. ಜೊತೆಗೆ ಪಟ್ಟಣಗೆರೆಯ ಶೆಡ್ ಇದೆಯಲ್ಲ, ಅದರ ಓನರ್ ಯಾರು ಅಂತ ಕೇಳಿದ್ದಾರೆ. ಮೃತದೇಹ ಸಿಕ್ಕಿದ ಮೇಲೆ ಯಾವೆಲ್ಲ ಸಾಕ್ಷ್ಯಗಳು ಸಿಕ್ಕಿದ್ದಾವೆ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ಪಟ್ಟಣಗೆರೆಯ ಶೆಡ್ ಯಾರ್ದು ಅಂದರೆ 8ನೇ ಆರೋಪಿಯ ಅಂಕಲ್ಗೆ ಸೇರಿದ ಜಾಗ ಅಂತ ಉತ್ತರ ಕೊಟ್ಟಿದ್ದಾರೆ. 8ನೇ ಆರೋಪಿಯ ಅಂಕಲ್ಗೆ ಸೇರಿದಂಥ ಜಾಗ ಅದು ಶೆಡ್. ಏನೇ ಇರಲಿ, ದರ್ಶನ್ಗಂತೂ ಡಬಡಬ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನು ನಡೆಸ್ತಾ ಇದ್ದಾರೆ.
ದರ್ಶನ್ ಪರ ವಕೀಲರು ಇದ್ದಾರೆ, ಸರ್ಕಾರದ ಪರ ವಕೀಲರು ಇದ್ದಾರೆ. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಕೋರ್ಟ್ ಯಾವ ತೀರ್ಮಾನಕ್ಕೆ ಬರುತ್ತೆ ಅಂತ ನೋಡಬೇಕಾಗಿದೆ. ಹೈಕೋರ್ಟ್ನಲ್ಲಿ ನೀಡಿರುವಂಥ ತೀರ್ಪನ್ನೇ ಮಾನ್ಯ ಮಾಡುತ್ತಾ ಅಥವಾ ಸುಪ್ರೀಂ ಕೋರ್ಟ್ ಅವರಿಗೆ ಕೊಟ್ಟಿರುವಂಥ ಜಾಮೀನನ್ನು ರದ್ದುಗೊಳಿಸುತ್ತಾ? ಒಂದು ವೇಳೆ ರದ್ದುಗೊಳಿಸಿದರೆ ಅಗೇನ್ ದರ್ಶನ್ ಜೈಲು ಪಾಲಾಗಬೇಕಾದಂಥ ಆತಂಕ ಖಂಡಿತವಾಗೂ ಇದೆ. ಜೈಲು ಪಾಲಾಗುವಂಥ ಆತಂಕ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದವರಿಗೂ ಕಾಡುತ್ತೆ. ಸೊ ಹೀಗಾಗಿ ಇವತ್ತಿನ ವಾದ ಮತ್ತು ಪ್ರತಿವಾದ ಅತ್ಯಂತ ಕ್ರೂಷಿಯಲ್ ಆಗಿದೆ. ಕೆಲವಷ್ಟು ಕ್ಲಾರಿಫಿಕೇಷನನ್ನು ಖುದ್ದು ಜಡ್ಜ್ ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ಮತ್ತೊಂದು ಪ್ರಶ್ನೆ ಇಲ್ಲಿ ಜಡ್ಜ್ ಕೇಳಿದ್ದಾರೆ. ಪವಿತ್ರ ಗೌಡ ಆವತ್ತು ಘಟನೆ ನಡೆದ ದಿನ ಆ ಪಟ್ಟಣಗೆರೆಯ ಶೆಡ್ನಲ್ಲಿ ಇದ್ರಾ? ಹೌದು ಅಂತ ಹೇಳಿದ್ದಾರೆ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂಥ್ರಾ ಮತ್ತು ಅಭಿಷೇಕ್ ಮನು ಸಿಂಘ್ವಿ ವಾದ ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ. ಸೊ ಎಳೆಯಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ಅಗೇನ್, ಯಾಕಂತ ಹೇಳಿದ್ರೆ ಹೈಕೋರ್ಟ್ನಲ್ಲಿ ಹೇಗೆ ಡಿಟೇಲ್ಡ್ ವಿಚಾರಣೆ ನಡೀತು ಅದೇ ರೀತಿಯ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಡೆಯುತ್ತೆ. ಅದಾದ ನಂತರದಲ್ಲಿ ತೀರ್ಪು ಭಾಳ ಕುತೂಹಲವನ್ನು ಮೂಡಿಸ್ತಾ ಇದೆ.